ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವ್ಲಾಗು ನಮ್ಮ ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಬೇಕಪ್ ಆಗಿ ಅಂಡ್ ಫ್ರೆಶ್ ಅಪ್ ಆಗಿ ಈಗ ಟಿಫನ್ ಹೋಗ್ಬೇಕು ಅನ್ಕೊಂಡಿದ್ದೀವಿ. ಸೊ ಗೈಸ್ ನಮ್ಮ ರೂಮಲ್ಲೆಲ್ಲ ಹೋಗಿ ಬಂದಿದ್ದಾರೆ. ಸೊ ಲೇಟ್ ಆಯ್ತಲ್ಲ. ಟಿಫನ್ ಹೋಗಿದ್ರ ಬ್ರೋ? ಕಾಲೇಜ್ ಇಲ್ವಾ ಇವತ್ತು ಬ್ರೋ? ಕಾಲೇಜ್ ಹೋಗ್ತಾ ಇಲ್ವಾ? ಹಾಂ ಮತ್ತೆ ನಿಲ್ಲ ಇಲ್ಲಿ 11 o'clock. ಸೊ ಗೈಸ್ ಟಿಫನ್ ಆಯ್ತಾ? ಇಲ್ಲ ಬಾ ಹೋಗೋಣ. ಹಾಂ ಸೊ ಗೈಸ್ ಈಗ ನಾವು ಟಿಫನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹೋಗ ಗೈಸ್ ತಟ್ಟೆಯಲ್ಲಿಗೆ ಪಲಾವ್ ಎತ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಸೊ ತಿಂದ್ಬಿಟ್ಟು ಹೋಗೋಣ. ಸೊ ಗೈಸ್ ನೋಡ್ಬೋದು ಈಗ ಮೈಸ್ ಚೆನ್ನಾಗೈತಾ? ಸೊ ಚೆನ್ನಾಗೈತಂತೆ. ಸೊ ನಾವು ಟೇಸ್ಟ್ ಮಾಡೋಣ ಹೆಂಗೈತೆ ಅಂತೆ. ಹೊಸ ಬಟ್ ಮಾಡಿರೋದು. ಸೊ ಚಟ್ನಿ ಐತೆ, ಮಜ್ಜಿಗೆ ಇದೆ, ಮಸ್ತಾಗಿರೋದು. ಬಟ್ ಟೇಸ್ಟು ಚೆನ್ನಾಗೈತೆ ಗೈಸ್, ಹೊಸ ಬಟ್ ಮಾಡಿರೋದಲ್ಲ. ಸೊ ಓಕೆ ಗೈಸ್ ಈಗ ಟಿಫನ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಪ್ರಿಪೇರ್ ಆಡಿ ಆ್ಯಂಡ್ ಈಗ ಹೊರಟಿದ್ದೀವಿ. ಎಲ್ಲಿ ಅಂದರೆ ನಮ್ಮ ಮಹೇಶ್ಗೆ ಏನೋ ಫೋನ್ಗೆ ಪೋಚ್ ಬೇಕಂತೆ. ಸೊ ಅದು ತಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೋಜ್ ಬ್ರೋ ಏನೋ ಪಾರ್ಟಿ ಕೊಡ್ತೀನಿ ಅಂದಿದ್ರು. ಸೊ ಅದು ಇಸ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹೆಂಗೆ ಮನೋಜ್ ಬ್ರೋ? ಇಲ್ಲಿ ನೋಡಿ, ಪಾರ್ಟಿ ಅಂದರೆ ಮಕ್ಕನೇ ತೋರಿಸಲ್ಲ. ಇಲ್ಲಿ ಮಾತಾಡಿ, ಏನು ಪಾರ್ಟಿ ಇಲ್ವಾ? ಹಾಂ ಸೊ ಗೈಸ್ ಈಗ ಮನೋಜ್ ಪಾರ್ಟಿ ಕೊಡ್ಸೋಣ ಅಂತ ತಿನ್ಕೊಂಡು ಬರುವ. ಲೆಟ್ಸ್ ಗೋ ಅಂದರೆ ಕೊಡಿಸ್ತೀನಿ ಅಂತ ಗೈಸ್. ಬನ್ನಿ ಹೋಗೋಣ. ಗೈಸ್ ವ್ಲಾಗ್ಸ್ ಯಾಕೆ ಕಂಟಿನ್ಯೂ ಆಗಿ ಬರ್ತಾ ಇಲ್ಲ ಅಂದರೆ ಒಂದು ರೀಸನ್ನು. ಬಂದುಬಿಟ್ಟು ಸ್ವಲ್ಪ ವಿಡಿಯೋ ಕ್ಲಾರಿಟಿ ಕಡಿಮೆ ಅನಿಸ್ತೈತೆ. ಸೊ ಅದೊಂದು ರೀಸನ್ ಗೈಸ್. ಈಗ ಬನ್ನಿ ಹೋಗೋಣ. ಮುಂದಿನ ಕೆಲಸ, ಮುಂದಿನ ಸ್ಟೆಪ್ ಏನು ನೋಡೋಣ. ಮನೋಜ್ ಬ್ರೋ ಯಾವತ್ತೂ ಸ್ಟ್ರೈಟೇ ಹೋಗಲ್ಲ ಗೈಸ್. ನೋಡಿ ಎಲ್ಲಿ ಹೋಗೋದು? ಏನು ಬ್ರೋ ಈ ಥರ ಮಾಡ್ತೀರಾ? ಪೀಸಕ್ಕೆ ಹೋಗ್ತಾ ಇದ್ವಿ, ಬಟ್ ಎಲ್ಲೆಲ್ಲ ಬಂದು ಮೈನ್ ರೋಡ್ಗೆ ಬಂದ್ಬಿಟ್ಟಿದ್ದೀವಿ ಗೈಸ್. ಇಲ್ಲೇ ದುರ್ಗ ಬನ್ನಿ. ಇಲ್ಲಿ ಎಂಡು ಏನು ಮಾಡೋಕ್ಕಾಗಲ್ಲ ಗೈಸ್. ದೊಡ್ಡವ್ರ ಮಾತು ಕೇಳಿ ಬಂದರೆ ಒಂದೊಂದ್ಸರಿ ಹಿಂಗೆ ಆಗ್ಬೋದು. ಹೆಂಗೆ ಮನೋಜ್? ಹಾಂ ಸೊ ಗೈಸ್ ಫೈನಲಿ ಏನೋ ನಾನು ನಿಮಗೆ ಮರ್ಯಾದೆ, ನಾನು ನಿಜವಾಗ್ಲೂ ನಿಮಗೆ ಜಾಸ್ತಿ ಕೊಡ್ತಾ ಇರೋದು ಅನ್ಸುತ್ತೆ. ನಿಜವಾಗ್ಲೂ ನಾನು ಯಾರು ಕೊಟ್ಟಿರಲ್ಲ, ನೋಡಿದ್ದೀರಲ್ಲ ಹೆಂಗೆ ಕೊಡ್ತೀನಿ ಅಂತ. ಸೊ ಗೈಸ್ ನಾನು ಜಾಸ್ತಿ ಮರ್ಯಾದೆ ಕೊಡೋದು ನಮ್ಮ ಮನೋಜ್ ಬ್ರೋ ಮಾತ್ರನೇ. ಸೊ ಗೈಸ್ ಫೈನಲಿ ನಮ್ಮವನಿಗೆ ಪೋಚ್ ಮಾತ್ರ ಸಿಕ್ಕಿಲ್ಲ. ಹಂಗೆ ಗೈಸ್ ಸ್ಮೂತ್ ಕುಡ್ಕೊಂಡು ಒಂದು ಕಂಟೆಂಟ್ ತಲೆಗೆ ಬಂದಿದೆ. ಏನಂದರೆ ಕ್ಯೂ ಎನ್ ಎ ಇವ್ರು ಕೆಲವು ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡ್ಬೇಕಂತೆ. ಸೊ ಈ ಐಡಿಯಾ ಬಂದ್ಬಿಟ್ಟು ನಮ್ಮ ಬ್ರದರ್ ಇದೆ. ನೋಡೋಣ ಏನು ಕ್ವಶನ್ಸ್ ಆದರೂ ಕೇಳೋ ಅಂದರೆ ಸ್ವಲ್ಪ ಬೀಪ್ ಆಗ್ತೀವಿ ಅವಾಗ. ಸೊ ಗೈಸ್ ಈಗ ನಾವು ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ. ನಮ್ಮ ಹಾಸ್ಟೆಲರ್ಸ್ ಪರಿಸ್ಥಿತಿ ಹೆಂಗಂದರೆ, ಸೊ ಗೈಸ್ ಏನು ತರಲಿಕ್ಕಾದರೂ ಬೇಜಾರಾಗಲ್ಲ. ತಿನ್ಲಿಕ್ಕೆ ಅದಕ್ಕೆಲ್ಲ ಏನು ಬೇಕು ಎಷ್ಟು ಬೇಕಾದ್ರೆ ಖರ್ಚು ಮಾಡಾಕ್ತಾರೆ. ಬಟ್ ಶಾಂಪೂ ತರಲಿಕ್ಕೆ, ಫೇಸ್ ವಾಶ್ ತರಲಿಕ್ಕೆ, ಅವೆಲ್ಲ ತರಲಿಕ್ಕೆ ಸ್ವಲ್ಪ ಕಂಜೂಸ್ ಬೀಳ್ತೀವಿ. ಸೊ ನನ್ನ ಪರಿಸ್ಥಿತಿನೂ ಇದೆ. ಸೊ ಗೈಸ್ ಈಗ ಬೇರೆಯವ್ರ ತರಿಸ್ಕೊಂಡು ಸ್ನಾನ ಮಾಡಕ್ಕೆ ಹೋಗೋಣ ಗೈಸ್. ಕ್ವಶನ್ಸ್ ನಮ್ಮ ಬ್ರದರ್ ತೋರಿಸ್ತೀನಿ. ನಮ್ಮ ಬ್ರದರ್ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆಲ್ಲ ನಾನು ಆನ್ಸರ್ ಮಾಡಬೇಕು. ಸೊ ಗೈಸ್ ಈಗ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಮನೋಜ್ ಬ್ರೋ ಕೇಳ್ತಾ ಇದ್ದಾರೆ. ಬ್ರೋ ಫಸ್ಟ್ ಕ್ವಶನ್ ಬ್ರೋ ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಮಾಡ್ಕೊಂಡಿದ್ದಾರೆ. ಓಕೆ ಕೇಳಿ ಬ್ರೋ. ವಾಟ್ಸ್ ಯುವರ್ ಫನ್ನಿಯೆಸ್ಟ್ ಮೆಮೊರಿ ಇನ್ ಯುವರ್ ಲೈಫ್? ನನ್ನ ಫನ್ನಿಯೆಸ್ಟ್ ಮೆಮೊರಿ ಇನ್ ಮೈ ಲೈಫ್ ಗೈಸ್, ಫನ್ನಿಯೆಸ್ಟ್ ಮೆಮೊರಿ ಏನಂದರೆ ನನ್ನ ಸ್ಕೂಲಲ್ಲಿ ನಮ್ಮ ಪ್ರಿನ್ಸಿಪಲ್ ಸರ್ದು ಒಂದು ಕೋಳಿ ಏನಂದರೆ ಮೊಟ್ಟೆ ಬೇರೆ ಇರ್ತಾ, ಅಂಥ ಕೋಳಿ ಕಳ್ತನ ಮಾಡಿದ್ರೆ ಅದೊಂದು ಫುಲ್ ಮೆಮೊರಿ. ಅವನು ಅಮಿತ್ ಇದ್ದಾನೆ ಗೈಸ್, ಅವನಿಂದಾನೆ ನಾನು ಕೆಟ್ಟಿರೋದು ಗೈಸ್. ಅವನಿಂದಾನೆ ಕೋಳಿ ಕಳ್ತನ ಮಾಡಿದ್ದು. ಅಂದರೆ ನಾನೆಲ್ಲ ಹೋಗಿರಲಿಲ್ಲ, ತಗೊಂಬಂದಿದ್ರೆ ಎಲ್ಲ ಸುಟ್ಕೊಟ್ಟಿರೋದು ಎಲ್ಲ ನಾನು. ಯಾಕಂದ್ರೆ ನಮ್ಮ ಕೋಳಿ ಫಾರ್ಮ್ ಬರೀತಲ್ಲ, ಫುಲ್ ಪ್ರಾಕ್ಟೀಸ್ ಆಗಿತ್ತು ಅದರಲ್ಲಿ. ಸೊ ಆ ಮೆಮೊರಿ ಒಂದು ನನಗೆ ಫುಲ್ ಫನ್ನಿಯೆಸ್ಟ್ ಮೆಮೊರಿ ಗೈಸ್. ಫುಲ್ ಮಸ್ತ್ ಆಗಿತ್ತು ಇಷ್ಟೇ. ನೆಕ್ಸ್ಟ್ ಕ್ವಶನ್ ಬ್ರೋ. ಯುವರ್ ಫಸ್ಟ್ ಕ್ರಶ್ ಆನ್ ಯುವರ್ ಲೈಫ್? ಕ್ರಶಾ ಗೈಸ್? ಕ್ರಶ್ ಅಂತ ನನಗೆ ನೋಡಿದವರೆಲ್ಲ ಕ್ರಶ್ ಆಗ್ತಾ ಇರ್ತಾರೆ, ಸೆಕೆಂಡ್ರಿ ಅಷ್ಟೇ ಗೈಸ್. ಕ್ವಶನ್ ಬ್ರೋ. ವಾಟ್ ಯು ಏಟ್ ಮೋರ್? ನಾನು ಏಟ್ ಮೋರಾ? ನಮ್ಮ ಮಮ್ಮಿ ಏನು ಓದ್ತೀನಿ 2 ತಿಂಗಳಿಗೆ ಒಂದ್ಸರಿ ವಿಡಿಯೋ ಬಿಸಿ ಅಂತಾರೆ ನೋಡಿ, ಆ ವರ್ಡ್ ನಂಗೆ ಜಾಸ್ತಿ ಏಟ್ ಆಗುತ್ತೆ ಅದೇ. ಸೊ ಲಾಸ್ಟ್ 2 ಕ್ವಶನ್ಸ್ ಐತೆ. ಆ 2 ಕ್ವಶನ್ಸ್ ಏನಂತ ಕೇಳ್ಬಿಡೋಣ. ಏನು ಬ್ರೋ? ನೀನು ಜಾಸ್ತಿ ಎಲ್ಲ ಎಂಜಾಯ್ ಮಾಡಿರೋದು? ಕಾಲೇಜೆಲ್ಲ, ಡಿಗ್ರಿ ಎಲ್ಲ, ಸ್ಕೂಲಲ್ಲ? ಅಫ್ಕೋರ್ಸ್ 3 ಇದರಲ್ಲಿ ಮಾಡಿದ್ದೀನಿ. ಬಟ್ ಲಾಟ್ ಮಾಡಿರೋದು ಸ್ಕೂಲಲ್ಲಿ. ಭಾರಿ ಮೆಮೊರೀಸ್ ಐತೆ. ಒಂದ್ಸರಿ ವಿಸಿಟ್ ಮಾಡ್ಬೇಕು ಅಂತ ಐತೆ, ಮಾಡೋಣ ಬ್ರೋ ಪಕ್ಕ ಸ್ಕೂಲ್ ಬ್ರೋ. ನೀವು ಫುಲ್ ಐತೆ. ಎಲ್ಲಿ? ಇವಾಗ ಹೇಳಕ್ಕಾಗಲ್ಲ. ಅಲ್ಲ ಸ್ಕೂಲಲ್ಲ, ಕಾಲೇಜಲ್ಲ, ಡಿಗ್ರಿ ಅಲ್ಲ? ಸೆಕೆಂಡ್ ಗೈಸ್ ನಂಗೆ ಗೊತ್ತಂಗೆ ಎಲ್ಲ ಡಿಗ್ರಿ ಅನ್ಸುತ್ತೆ. ಯಾಕಂದ್ರೆ 3 ದಿವಸ ಹೋದ್ರೆ ನನಗೆ ದಿನ ಕಾಲೇಜ್ಗೆ ಹೋಗಲ್ಲ. ಬಟ್ ಐ ಥಿಂಕ್ ಅದೇ ಅನ್ಸುತ್ತೆ. ಇರ್ಲಿ, ಮಾಸ್ಟರ್ ಬಗ್ಗೆ ಏನಾದ್ರು ಕೇಳಪ್ಪ.
ವಾಟ್ಸ್ ರಾಂಗ್ ಇನ್ ಯುವರ್ ಹಾಸ್ಟೆಲ್? ವಾಟ್ಸ್ ರಾಂಗ್ ಇನ್ ಮೈ ಹಾಸ್ಟೆಲ್? ಗೈಸ್, ನಮ್ಮ ಹಾಸ್ಟೆಲ್ ಏನಂದ್ರೆ ರಾಂಗ್ ಅನ್ಸೋದು, ಅಲ್ಲಿ ನಾವು ಎಂಟ್ರೆನ್ಸ್ ಆಗ್ಬೇಕಾದ್ರೆ ಪೋಷಕರಿಗೆ ಫ್ರೆಂಡ್ಸ್ಗೆ ಅಲೋ ಇಲ್ಲ ರೂಮಲ್ಲಿಗೆ ಅಂದಿದ್ದಾನೆ. ಬಟ್ ವಾಚ್ಮೆನ್ ಅವರ ಯಾರವರು ಅಗಲ ಮೊಮ್ಮಗಳು ಇಬ್ರು ಇದ್ದಾರೆ, ಅವರೆಲ್ಲ ಬರ್ತಾ ಇರ್ತಾರೆ. ಇದು ಆಂಟಿ ಅವರು ಮಗ ಅವ್ರ ಗಂಡ ಎಲ್ಲರೂ ಬರ್ತಾ ಇರ್ತಾರೆ. ಫೀಸ್ ಕಟ್ಟಿರೋರಿಗೆ ಅಲೋ ಇರಲ್ಲ, ಅವ್ರಿಗೆಲ್ಲ ಅಲೋ ಇರುತ್ತೆ. ಬಟ್ ಅವರು ಬರ್ತಾರಲ್ಲ ಇವ್ರಿಗೆಲ್ಲ ಇಷ್ಟ, ಅವ್ರ ಹುಡುಗಿರು ಬಂದ್ರೆ. ಬಟ್ ನನ್ಗೆ ಅದು ಇಷ್ಟ ಆಗಲ್ಲ ಗೈಸ್, ಅಷ್ಟೇ. ಸೊ ಗೈಸ್, ಈಗ ನಮ್ಮ ಬರ್ತ್ಡೇ ಬಾಯ್ ಬಂದಿದ್ದಾನೆ. ಎಲ್ಲಿ ಚೇತನ್, ಹ್ಯಾಪಿ ಬರ್ತ್ಡೇ, ಏನು ವಿಶ್? ಸೊ ಗೈಸ್, ಹ್ಯಾಪಿ ಬರ್ತ್ಡೇ. ಸೊ ಗೈಸ್, ಈಗ ಗೈಸ್ ಬರ್ತ್ಡೇ ಬಾಯ್ ನೋಡ್ಬೋದು. ಸೊ ಗೈಸ್, ಈಗ ನಾವು ಎಲ್ಲಂದ್ರೆ ಇನ್ನು ಕೇಕ್ ಕಟ್ ಮಾಡಕ್ಕೆ ಹೋಗೋಣ. ಲೆಟ್ಸ್ ಗೋ. ಫೈನಲಿ ನಾವು ಯಾವುದು ಬನ್ ಕೇಕಲ್ಲಿ ಒಂದು ಕೇಕ್ ತಗೊಂಡು ಇಲ್ಲೇ ಕೇಕ್ ಕಟ್ ಮಾಡಿಸ್ಬೋದು. ಬಟ್ ನಮ್ಮ ವರುಣ್ ಅವರೆಲ್ಲ ಅಲ್ಲಿದ್ದಾರೆ. ಸೊ ಗೈಸ್, ಅಲ್ಲಿ ಹೋಗೋಣ. ಗೈಸ್ ನೋಡಿ, ಒಳಗಡೆ ಅಭಿಷೇಕ್ ಅವರು ಕೇಕ್ ಬುಕ್ ಮಾಡ್ತಾ ಇದ್ದಾರೆ. ಅಂಡ್ ತಗೊಂಡು ಹೋಗೋಣ. ಅಲ್ಲಿ ಕ್ರಿಕೆಟ್ ಏನು ಕ್ಲಬ್ ಅದು? ಸಿಟಿಸನ್ ಕ್ಲಬ್ಬಲ್ಲಿ ಕೇಕ್ ಮಾಡೋಣ. ಗೈಸ್, ಅಭಿಷೇಕ್ ಅವ್ರು ನೋಡಿ ಫುಲ್ಲು ಐಬ್ರೋ ಆಫ್ಟರ್ ಲಾಂಗ್ ಟೈಮ್. ಪ್ರಿಯಾಂಕ್ ಕುಮಾರ್ ಗೈಸ್, ನೀವು ಓದಿ ಕಣ್ಣು ನೋಡಿ ಹೆಂಗ ಹೋಗಿದೆ. ಸೊ ಗೈಸ್, ಕೊಲ್ರಿ ಗೈಸ್, ಈಗ ಬನ್ನಿ ಸಿಟಿಸನ್ ಕ್ಲಬ್ ಹತ್ರ ಹೋಗೋಣ. ಒಂದು ಬರ್ತ್ಡೇ ಸ್ಟೋರಿ ತೋರ್ಸ ವರುಣ್, ತೋರ್ಸು ಇರ್ಲಿ ಫೋನಲ್ಲಿ ತೋರ್ಸು. ಗೈಸ್, ಈ ವಿಡಿಯೋ ಯಾರು ಮಾಡಿರೋದು ಅಂದ್ರೆ ನನ್ನ ಮೇಲೆ ಬರ್ತಾ ಇದ್ದಾನೆ ಗೈಸ್. ಯಾರು ಮಾಡಿ ಈಗ ನಿನ್ ಅಂದಾಜು ಈಗ ನೋಡಿ, ನೀನ್ ಅಂದಾಜು ಯಾರು? ನಾನಲ್ಲ, ಇನ್ನೊಬ್ಬ. ಇಲ್ಲಿ ಗೈಸ್ ನೋಡಿ, ಯಾಕೋ ಗೈಸ್, ಇರ್ಲಿ ಅರ್ಥ ಆಗಿರತ್ತೆ ಅನ್ಸುತ್ತೆ. ಸೊ ಗೈಸ್, ಈಗ ಕೇಕ್ ಕಟ್ ಮಾಡ್ಬೇಕಾ? ಹೆಂಗ ಸಿಂಗು ಆಯ್ ಸಿಂಗ್ ಪ್ರಿಪೇರ್ಡ್ ಎಕ್ಸಾಮಿನೇಷನ್. ಸೊ ಗೈಸ್, ಈಗ ಅವನ್ ಗಾಡಿ ಮೇಲೆ ಇಕ್ರೋ ಗೈಸ್. ಚೇತನ್ ಇಲ್ಲ ಗೈಸ್, ನೋಡಿ ಚೇತನ್ ಗಾಡಿ ಮೇಲೆ ಇಕ್ರೋ, ಚೇತನ್ ಗಾಡಿ ಮೇಲೆ. ಸೊ ಗೈಸ್, ಈಗ ಏನಂತ ಬರ್ಸಿದ್ದೀರಾ? ಮಿಯಾ ಅಂತನಾ? ಸೊ ಗೈಸ್ ನೋಡಿ, ಚೇತನ್ ಬರ್ತ್ಡೇ ಬಾಯ್ ಮೇಲೆ ಇನ್ನೊಂದಾಕೋ ಇದನ್ನು. ಅಪ್ಪ ಬಾಲ್ ಆಗ್ಬೇಡ, ಬಿದ್ದಿದ್ದೋಗಿ ಬರ್ತದೆ ದಿವಸ. ಚೇತನ್ ಸೂಪರ್ ಅಲ್ಲೇ, ಸೂಪರ್ ಅಲ್ಲೇ ಚೇತನ್ ಸೂಪರ್, ಸೂಪರ್. ಸೊ ಗೈಸ್, ಈಗ ಕ್ರಿಕೆಟ್ ಆಡೋಣ. ಗೈಸ್, ಫೈನಲಿ ನಮ್ದು ಕ್ರಿಕೆಟ್ ಆಡಿದ್ದಾಗಾಯ್ತು ಗೈಸ್. ನೋಡ್ಬೋದು ಅಭಿಷೇಕ್ ಎಲ್ಲಿ ಮಾಡ್ತೀಯ? ಸೊ ಗೈಸ್, ಈಗ ನಾವು ಕೊಡೋಣ ಹಾಸ್ಟೆಲ್ಗೆ. ವರುಣ್ ಎಲ್ಲೋ? ಸೊ ಗೈಸ್, ನಿಮ್ಗೆ ಇದೇ ಥರ Q&A ಕ್ವಶನ್ಸ್ ಬೇಕಂದ್ರೆ ಕಮೆಂಟ್ ಮಾಡಿ. ಸೊ ಗೈಸ್, ಈ ವಿಡಿಯೋ ಈಸಿಗೆ ಕೊನೆ ಮಾಡೋಣ. ಸೊ ಬಾಯ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.